ಕೊತ್ತನೂರಿನಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ. ಹಾಲು ಉತ್ಪಾದಕರ ಸಂಘದ ನೂತನ ಕಟ್ಟಡ ಉದ್ಘಾಟನೆ. ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಕೊತ್ತನೂರು ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೆಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕರಾದ ಬಿಎನ್ ರವಿಕುಮಾರ್. ಈ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮವು ಜರುಗಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಮಾತನಾಡುತ್ತಾ, ಗ್ರಾಮೀಣ ಭಾಗದ ಹಾಲು ಉತ್ಪಾದಕರ ಸಂಘಗಳು ಆರ್ಥಿಕ ಸ್ವಾವಲಂಬನೆಗೆ ದಾರಿ ಹಾಕುತ್ತಿವೆ. ಕೊತ್ತನೂರಿನ ಹಾಲು ಉತ್ಪಾದಕರ ಸಂಘ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇದರ ಬಲವನ್ನು ಇನ್ನಷ್ಟು ಹೆಚ್ಚಿಸಲು ಸರ್ಕಾರದ ಮಟ್ಟದಲ್ಲಿ ಸಹಕಾರ ನೀಡಲಾಗುವುದು ಎಂದು ಹೇಳಿದರು. ಅವರು ದೇವಾಲಯದ ಅಭಿವೃದ್ಧಿಗಾಗಿ ಮುಜರಾಯಿ ಇಲಾಖೆಯಿಂದ ಅನುದಾನ ನೀಡುವ ಭರವಸೆ ನೀಡಿದರು. ಗ್ರಾಮದ ಯುವಕರು ಹಾಗೂ ಹಿರಿಯರು ತಮ್ಮ ಬಾಳಿನಲ್ಲಿ ಮೊದಲ ಬಾರಿಗೆ ಇಷ್ಟೊಂದು ಸಾಂಘಿಕ ಅಭಿವೃದ್ಧಿ ಕಾಮಗಾರಿಗೆ ಸಾಕ್ಷಿಯಾದ ಸಂತೋಷವನ್ನು ವ್ಯಕ್ತಪಡಿಸಿದರು. ಹಾಲು ಉತ್ಪಾದಕರ ಸಂಘದ ಈ ಹೊಸ ಕಟ್ಟಡದಿಂದ ಸಂಘದ ಕಾರ್ಯವೈಖರಿ ಇನ್ನಷ್ಟು ಬಲಪಡಿಸಿ ಸ್ಥಳೀಯ ಹಾಲು ಉತ್ಪಾದಕರಿಗೆ ಉತ್ತಮ ಸೌಲಭ್ಯ ಒದಗಿಸಲು ಸಹಕಾರವಾಗಲಿದೆ ಎಂಬ ನಂಬಿಕೆ ವ್ಯಕ್ತವಾಯಿತು. ಕಾರ್ಯಕ್ರಮದ PLD ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ, APMC ಮಾಜಿ ಅಧ್ಯಕ್ಷ ಉಜಗೂರು ರಾಮಣ್ಣ, ಸಂಘದ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಉತ್ನಾಳಪ್ಪ, ಕೊತ್ನೂರು ಗ್ರಾಮದ ಲಕ್ಷ್ಮೀಪತಿ, ಚಂದ್ರು, ನಾಗಮಂಗಲದ ಸದಸ್ಯ ಶ್ರೀನಿವಾಸ್, ರಾಜಣ್ಣ, ಗೊರಮಡಗು ಗ್ರಾಮದ ರಾಮಾಂಜಿನಪ್ಪ, ದೇವೀರಪ್ಪ, ಗೋಪಾಲಗೌಡ, ಬೆಲ್ಲೂಟಿ ಚಂದ್ರಣ್ಣ, ಚನ್ನಕೃಷ್ಣಪ್ಪ, ಪ್ರಕಾಶ್, ಮುರಳೀಧರ್, ವೆಂಕಟರೆಡ್ಡಿ, ಕಿಟ್ಟಣ್ಣ, ಕೊತ್ತನೂರಿನ ಸುಬ್ಬಾರೆಡ್ಡಿ, ಮಳಮಾಚಿನಹಳ್ಳಿಯ ರಾಜಶೇಖರ್, ಕದನಾಯಕನಹಳ್ಳಿ ರವಿಕುಮಾರ್, ಹೀಗೆ ಹಲವಾರು ಗ್ರಾಮದ ಮುಖಂಡರು, ಹಾಲು ಉತ್ಪಾದಕರ ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. 18 ಮತ್ತು 2023ರಲ್ಲಿ ಈ ಒಂದು ಗ್ರಾಮದ ಎಲ್ಲ ನನ್ನ ತಂದೆ ತಾಯಂದಿರು ಮತ್ತು ಸ್ವಾಭಿಮಾನ ಮತದಾರರು ನನಗೆ 2 ಚುನಾವಣೆಯಲ್ಲಿ ಹೆಚ್ಚಿನ ಮತವನ್ನು ಈ ಗ್ರಾಮದಲ್ಲಿ ಕೊಟ್ಟಿರ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಅದೇ ರೀತಿ ಏನಿವತ್ತು ಈ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಶ್ರೀ ಚೆನ್ನಕೇಶವ ಸ್ವಾಮಿಯ ದೇವಾಲಯದ ಇವತ್ತು ಒಂದು ವಿಶೇಷ ಪೂಜೆ ಕಟ್ಟಡ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದೇ ರೀತಿ ಈ ಗ್ರಾಮದಲ್ಲಿ ಕರಗದಮ್ಮ ದೇವಿಯ ಒಂದು ಮೇಲ್ಛಾವಣಿ ಉದ್ಘಾಟನೆ ಕಾರ್ಯಕ್ರಮ, ವಿಶೇಷವಾಗಿ ಕೊತ್ನೂರು ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇವತ್ತು ಈ ಗ್ರಾಮದ ಎಲ್ಲ ನಮ್ಮ ಮುಖಂಡರು, ನಮ್ಮ ಸ್ನೇಹಿತರ ಒಂದು ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ಏನಿವತ್ತು ಈ ಗ್ರಾಮದ ನಮ್ಮ ಮುಖಂಡರು ಪತ್ಯಣ್ಣವರು, ನಮ್ಮ ವೆಂಕಟೇಶಣ್ಣವ್ರು ಇರ್ಬೋದು, ನಮ್ಮ ಚಂದ್ರು, ಎಲ್ಲ ನಮ್ಮ ಮುಖಂಡರು ಬಂದು ನಮ್ಮ ಗ್ರಾಮದಲ್ಲಿ ಇವತ್ತು ರಸ್ತೆ ಕೆಲಸಗಳು, ದೇವಸ್ಥಾನ ಕೆಲಸಗಳು, ಇನ್ನು ಹಲವಾರು ಕೆಲಸಗಳಾಗಬೇಕಂತೇಳಿ ನಿರಂತರವಾಗಿ ನಮ್ಮ ಗಮನಕ್ಕೆ ತಂದು ಇವತ್ತು ಈ ಗ್ರಾಮದಲ್ಲಿ ಏನು ಸುಮಾರು ಒಂದು 450 ಮೀಟ್ರು ರಸ್ತೆ, ಒಂದು 35 ಲಕ್ಷ ವೆಚ್ಚದಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ಸಹ ಈ ಗ್ರಾಮದಲ್ಲಿ ನಾವು ಇವತ್ತು ಭುಜ ಪೂಜೆಯನ್ನು ಮಾಡಿದ್ದೀವಿ. ಆದಷ್ಟು ಬೇಗ ರಸ್ತೆ ಕೆಲಸನೂ ಮುಗಿಸ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಕೆಲವು ವಿಚಾರಗಳು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ರಾಜ್ಯದ ಜನಸಂಖ್ಯೆ ಸುಮಾರು 7 ಕೋಟಿ ಚಿಲ್ಲರೆ. ಆದರೆ ನಮ್ಮ ರಾಜ್ಯದಲ್ಲಿ ಇವತ್ತು ಹಾಲು ಉತ್ಪಾದನೆ ಆಗ್ತಾ ಇರೋದು 1,05,00,000 ಲೀಟ್ರ್. ಅಂದರೆ ಒಬ್ಬರಿಗೆ 140 ಗ್ರಾಮ್ ಪ್ರಕಾರ ಇವತ್ತು ಹಾಲು ಉತ್ಪಾದನೆ ಆಗ್ತಾಯಿದೆ. ಇವತ್ತು ವೈಜ್ಞಾನಿಕವಾಗಿ ಪ್ರತಿಯೊಬ್ಬರಿಗೂ 250 ml 300 ml ಹಾಲನ್ನು ಪ್ರತಿಯೊಬ್ಬರು ಬಳಕೆ ಮಾಡಬೇಕಂತ ಇವತ್ತು ವಿಜ್ಞಾನಿಗಳು, ಡಾಕ್ಟರ್ಗಳು ಹೇಳೋಂಥದ್ದು. ನಿರಂತರವಾಗಿ ನಾನು ಅಧಿಕಾರಕ್ಕೆ ಬಂದು 2 ವರ್ಷ 1 ತಿಂಗಳು ಒಂದು ಅವಧಿಯಲ್ಲಿ ಸರ್ಕಾರಕ್ಕೆ ಏನಿವತ್ತು ಹಾಲು ಉತ್ಪಾದಕರಿಗೆ ತಾವು ಸರ್ಕಾರದವರು 10 ರೂಪಾಯಿ ಪ್ರೋತ್ಸಾಹನ ಕೊಡಬೇಕಂತೇಳಿ ನಿರಂತರವಾಗಿ ನಾನು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ದೀರಿ. ನಿರಂತರವಾಗಿ ಸರ್ಕಾರ ಗಮನ ತರ್ತಕ್ಕಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಏನಿವತ್ತು ಹಾಲು ಉತ್ಪಾದಕರು ಸಮಸ್ಯೆ, ಇವತ್ತು 1 ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ನನ್ನ ಪ್ರಕಾರ ಸುಮಾರು 22ರಿಂದ 25 ರೂಪಾಯಿ ಖರ್ಚು ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಆದರೆ ಒಕ್ಕೂಟಗಳು ಕೊಡ್ತಾ ಇರ್ತಕ್ಕಂಥದ್ದು 35 ರೂಪಾಯಿ ಕೊಡ್ತಾ ಇದ್ದಾರೆ. ಸರ್ಕಾರದವರು ಪ್ರೋತ್ಸಾಹಧನ 5 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಏನು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರ ರೈತರು ಇವತ್ತು ನನಗೆ ಅಧಿಕಾರ ಕೊಟ್ಟಿದ್ದಾರೆ. ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಹಾಲು ಉತ್ಪಾದಕರಿಗೆ 1 ಲೀಟ್ರಿಗೆ 10 ರೂಪಾಯಿ ಕೊಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನ ತರ್ತಾ, ವಿಶೇಷವಾಗಿ ಇವತ್ತು ನಮ್ಮ
ಸಂಘದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸಂಘದ ನಿರ್ದೇಶಕರು ಇದ್ದಾರೆ, ನಮ್ಮ ಸೂಪರ್ವೈಸರು ಶ್ರೀನಿವಾಸ್ ಅವರು ಇಲ್ಲಿದ್ದಾರೆ. ನನ್ನ ಒಂದು ಅಭಿಪ್ರಾಯ ಏನಿವತ್ತು ಸರ್ಕಾರ ಇವತ್ತು ಪ್ರೋತ್ಸಾಹನ ಜೊತೆಗೆ ಏನಿವತ್ತು ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಏನು ತಮಗೆ ಲಾಭಾಂಶ ಬರ್ತದೋ ಅದರಲ್ಲಿ ಹೆಚ್ಚಿನ ಬೋನಸನ್ನು ಹಾಲು ಉತ್ಪಾದಕರು ಕೊಡ್ತಕ್ಕಂಥ ಕೆಲಸ ತಾವು ಅಧ್ಯಕ್ಷರುಗಳು, ನಿರ್ದೇಶಕರೆಲ್ಲ ಮೀಟಿಂಗ್ ಮಾಡಿ ಅದ್ರ ಬರ್ತಕ್ಕಂಥದ್ದು 50% ಕೊಡ್ಬೋದು. ಬೋನಸ್ ಎಷ್ಟು ಕೊಡೋಂಥ ಅವಕಾಶ ಹೆಚ್ಚಿನ ಹಾಲು ಉತ್ಪಾದಕರು ಬೋನಸ್ ಕೊಡತಕ್ಕಂಥ ಕೆಲಸ ತಾವು ಮಾಡ್ಬೇಕಂತೇಳಿ ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ, ಏನು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಒಂದು ಗುರಿ ಇರ್ತಕ್ಕಂಥ ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಇದನ್ನ ಪ್ರಾಮಾಣಿಕತೆಯಿಂದ ನಾವು ಮಾಡ್ತಾ ಇದ್ದೀರಿ. ತಮ್ಮೆಲ್ಲರ ಸಹಕಾರ ನನಗೆ ಮುಂದಿನ ದಿನಗಳಲ್ಲಿ ಇರಬೇಕಂತ ಸಂದರ್ಭದಲ್ಲಿ ಹೇಳ್ತಾ, ಈಗ ಮುಖ್ಯವಾಗಿ ಇವತ್ತು ಕರ್ನಾಟಕ ರಾಜ್ಯದ ನೌಕರರ ಸಂಘದ ಕಾರ್ಯದರ್ಶಿಗಳು ಸುಬ್ಬಾರೆಡ್ಡಿ ಅಣ್ಣವ್ರು ಹಿಂದೆ ಕುಂತ್ಬಿಟ್ಟಿದ್ದಾರೆ, ಮರ್ತೋಗ್ಬಿಟ್ಟಿದ್ದಾರೆ ಅವರು. ಈಗ ಎಲ್ಲರೂ ಅವರು ಶಿಲ್ಘಾಟ್ ಸುಬ್ಬಾರೆಡ್ಡಿ ಅಣ್ಣವ್ರು ಅಂತಾರೆ, ಆದರೆ ಅವ್ರದ್ದು ಕೊತ್ನೂರು ಸುಬ್ಬಾರೆಡ್ಡಿ ಅಣ್ಣವರು. ಇವತ್ತು ಅವರು ಸಹ ಈ ಒಂದು ಗ್ರಾಮದಲ್ಲಿ ಇವತ್ತು ಚೆನ್ನಕೇಶ್ವರ ಸ್ವಾಮಿ ದೇವಾಲಯ ಇವತ್ತು ಕಟ್ಟಬೇಕಂತ ಎಲ್ಲರೂ ಒಟ್ಟಿದ್ದಾರೆ. ಪಕ್ಷಾತೀತವಾಗಿ ಅವರ ಒಂದು ಅಧಿಕಾರ ಇವತ್ತು ಅವರು ಸರ್ಕಾರ ಸಂಘದ ಕಾರ್ಯದರ್ಶಿಗಳಾಗಿರೋದ್ರಿಂದ ರಾಜ್ಯ ಮಟ್ಟದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಮುಖಂಡರುಗಳು, ಸ್ವಾಮಿಗಳು ಎಲ್ಲ ಬಂದು ಇವತ್ತು ನಾವು ಆ ದೇವಸ್ಥಾನಕ್ಕೆ ಎಷ್ಟು ಕೊಟ್ಟಿರೋದು ಲೆಟ್ರು, ಇವತ್ತು ಮುಜರಾಯಿ ಇಲಾಖೆಗೆ 50 ಲಕ್ಷ ಲೆಟ್ರನ್ನು ನಮ್ಮ ಹತ್ರ ತಗೊಂಡೋಗಿದ್ದಾರೆ. ಅದನ್ನ ನಮ್ಮ ಸುಬ್ಬಾರೆಡ್ಡಿ ಅವ್ರು ಫಾಲೋ ಅಪ್ ಮಾಡಿ